ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ, ಆದರೆ ಧ್ವಜ ಸಿದ್ಧಗೊಂಡಿದ್ದು 1916ರಲ್ಲಿ. ಹೌದು, ಪಿಂಗಳಿ ವೆಂಕಯ್ಯ ಎನ್ನುವಂತಹ ಆಂಧ್ರ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರ 1916ರಲ್ಲಿ ಸ್ವತಂತ್ರ ಭಾರತದ ಕನಸು ಕಂಡು 30 ವಿವಿಧ ರೀತಿಯ ಧ್ವಜಗಳುಳ್ಳ ಒಂದು ಪುಸ್ತಕವನ್ನ ಸಿದ್ಧಗೊಳಿಸುತ್ತಾರೆ. ಅದರಲ್ಲಿ ಒಂದನ್ನ ಅಶೋಕ ಚಕ್ರದೊಂದಿಗೆ 1947ರಲ್ಲಿ ಜುಲೈ 22ರಂದು ಭಾರತಕ್ಕೆ ಸ್ವತಂತ್ರ ಸಿಗುತ್ತದೆ ಎನ್ನುವುದನ್ನು ತಿಳಿದ ಬಳಿಕ ಅಂಗೀಕರಿಸಲಾಗ್ತದೆ. ಇಂದು ನಾವು ಕಾಣುವ ತ್ರಿವರ್ಣ ಧ್ವಜದ ನಿರ್ಮಾತೃ ಆಂಧ್ರ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯನವರು. ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತಂದ್ರೆ, ನಮ್ಮ ಭಾರತದ ರಾಷ್ಟ್ರಧ್ವಜವನ್ನ ಕೇವಲ ಕರ್ನಾಟಕ ಗ್ರಾಮೋದ್ಯೋಗ ಸಹಕಾರಿ ಸಂಘದವರು ಮಾತ್ರ ನಿರ್ಮಿಸಬಹುದು, ತಯಾರಿಸಬಹುದು. ಇಂತಹ ಮಹತ್ವಪೂರ್ಣವಾದಂತಹ ನಮ್ಮ ತ್ರಿವರ್ಣ ಧ್ವಜವನ್ನ ಸ್ವಾತಂತ್ರ್ಯೋತ್ಸವದ ದಿನ ಎಲ್ಲ ಕಡೆ ಹಾರಿಸುವುದು ಅದು ನಮ್ಮ ದೇಶಭಕ್ತಿ. ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ತೆಗೆದಿಟ್ಟುಕೊಳ್ಳುವುದು ಕೂಡ ದೇಶಭಕ್ತಿ ಎನಿಸಿಕೊಳ್ಳುತ್ತದೆ. ಹಾಗಾಗಿ ನಾವು ಎಲ್ಲೆಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸ್ತೇವೆ ಎನ್ನುವುದರ ಬಗ್ಗೆ ಗಮನ ವಹಿಸೋಣ. ಎಲ್ಲ ಭಾರತೀಯರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.